ಫಸ್ಟ್ ಗ್ರೈಂಡ್ ದ ಚಿಲ್ಲೀಸ್. ಮೊದಲಿಗೆ ಇದನ್ನ ಮೆಣಸಿನ್ಕಾಯಿ ಪುಡಿ ಮಾಡ್ಕೊಳ್ಳಿ. The chili that has been grinded, this will not become very fine, this will remain coarse. ಇದು ಮೆಣಸಿನ್ಕಾಯಿ ಪುಡಿ ಮಾಡ್ಕೊಂಡಿರೋದು. ಇದು ತುಂಬ ನುಣ್ಣಿಗೆ ಏನಾಗೋದಿಲ್ಲ, ಈ ಥರ ತರ್ತರಿನೇ ಇರುತ್ತೆ. ಇದಕ್ಕೆ ಇವಾಗ ಕೊಬ್ಬರಿ ಸೇರಿಸ್ಕೊಳ್ಳುತ್ತೆ. Now the dry copra will be added and grinded. After grinded with the dry copra, now add the groundnut. ಇದು ಕೊಬ್ಬರಿ ರುಬ್ಕೊಂಡ ನಂತರ ಕಡಲೆ ಬೀಜ ಹಾಕೊಳ್ಳಿ, ಹಾಗೆ ಹುರ್ಗಡ್ಲೆ ಕೂಡ. ಆ್ಯಂಡ್ ಆ್ಯಡ್ ದ ಫ್ರೈಡ್ ಚನಾ ಗ್ರಾಮ್, ದ ಹಿಂಗು. ಈ ಹಂತದಲ್ಲಿ ಬಹಳ ತರ್ತರಿಯಾಗಿ ಮಾಡ್ಕೋಬೇಕು. ದಿಸ್ ಹ್ಯಾಸ್ ಟು ಬಿ ಜಸ್ಟ್ ಪಲ್ಸ್ಡ್ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ವೆರಿ ಕೋರ್ಸ್ so that you will get these chunks of groundnut and chana gram while eating. As you can see, you can still see the chunks. Mix it before grinding so that the bottom goes up and the groundnut will go down. Just mix it like this before grinding. ಈ ಥರ ಕೆಳಗಿಂದ ಮೇಲ್ ಮಾಡಿಕೊಂಡು ರುಬ್ಕೊಳ್ಳಿ, ಯಾಕಂದರೆ ಕಡಲೆ ಬೀಜ ಹೊರಗಡ್ಲೆ ಕೆಳಕ್ಕೆ ಹೋಗಬೇಕು. ಈ ಥರ ದಪ್ಪ ದಪ್ಪನೇ ಇರಬೇಕು, ಅರ್ಧಂಬರ್ಧ ಅದು ತುಂಬ ತರಿಯಾಗಿರಬಾರ್ದು. ಈ ಅಕ್ಕಿ ಹಿಟ್ಟಿಗೆ ಈಗ ಚಿರೋಟಿ ರವೆ, ಆ್ಯಡ್ ದ ಫ್ರೈಡ್ ಚಿರೋಟಿ ರವೆ, ಸಾಲ್ಟ್ ಅಂಡ್ ದ ಗ್ರೈಂಡೆಡ್ ಪೌಡರ್. ಬಿಫೋರ್ ಆ್ಯಡಿಂಗ್ ದ ಗ್ರೈಂಡೆಡ್ ಪೌಡರ್, keep the groundnut oil for heating. Groundnut oil, if it is made, it will taste well. The heated oil will be added. About 2 to 3 big spoons of hot oil will be added. Check if it is hot enough. When you add, it has to bubble over the rice flour. ಈಗ ಬರೀ ಉಪ್ಪು, ಚಿರೋಟಿ ರವೆ, ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಕಾದಿರೋ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡು ಬೆರೆಸ್ಕೊಳುತ್ತೆ. ನಂತರ ಈ ರುಬ್ಕೊಂಡಿರೋ ಮಸಾಲೆ ಪುಡಿ ಎಲ್ಲ ಸೇರಿಸ್ಕೊಳುತ್ತೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಅದು ಹಾಕಿದ ತಕ್ಷಣ ಇದ್ರ ಮೇಲೆ ಗುಳ್ಳೆ ರೀತಿ ಬರುತ್ತೆ. ಆ ಥರ ಬಂದರೆ ಅದು ಚೆನ್ನಾಗಿ ಕಾದಿದೆ ಅಂತ. In this bigger spoon, she is going to put 2 to 3 spoons of it. As you can see, it starts bubbling. ಇದು ದೊಡ್ಡ ಸಣ್ಣ ಸೌಟು ಅಥವಾ ದೊಡ್ಡ ಸ್ಪೂನ್ ಇದರಲ್ಲಿ ಒಂದು 2-3 ಸೌಟ್ ಅಷ್ಟು ಎಣ್ಣೆ ಹಾಕೊಳ್ಳಿ. ತುಂಬ ಎಣ್ಣೆ ಹಾಕಿದ್ರು ಅದು ಪುಡಿ ಆಗುತ್ತೆ. Adding too much of oil also will break the nippatu well in the final frying stage. Mix it dry once. Mix all the dry ingredients first and then add the water. ಈ ಪುಡಿಗಳನ್ನ ಮತ್ತು ಈ ರುಬ್ಕೊಂಡಿರೋ ಮೆಣಸಿನ್ಕಾಯಿನೆಲ್ಲಾನು ಒಂದ್ಸತಿ ಬೆರೆಸ್ಕೊಂಡು ನಂತರ ನೀರು ಹಂತದಲ್ಲಿ ಹಾಕೊಂಡು ಕಲಿಸ್ಕೊಳ್ಳಿ. ವಿ ಕ್ಯಾನ್ ಆಸ್ ವೆಲ್ ಆ್ಯಡ್ ದ ವೈಟ್ sesame. ದಿಸ್ ಇಸ್ ದ ಅನ್ಪಾಲಿಶ್ಡ್, ನಾಟ್ ದ ನೈಲಾನ್ ಒನ್. ಬಿಳಿ ಎಳ್ಳು ಹಾಕೋಬಹುದು ಕೂಡ. ಇದು ಪಾಲಿಶ್ ಆಗಿರೋದಲ್ಲ, ನೈಲಾನ್ ಎಳ್ಳಲ್ಲ. ಇದು ಹುರಿಯೋ ಗೊಜ್ಜಿಲ್ಲ, ಯಾಕಂದರೆ ಕರಿವಾಗಲೇ ಅದು ಬೇಯ್ಕೊಡುತ್ತೆ. ದಿಸ್ ಇಸ್ ನಾಟ್ ಫ್ರೈಡ್, ದಿಸ್ ಇಸ್ ಜಸ್ಟ್ ಆ್ಯಡ್ ಡ್ರೈ sesame, white sesame, since when you fry it will get cooked. Mix this well, then add the water and make a dough. After mixing, you can keep the dry flour aside for 2 days in the refrigerator if you want to do it at the later stage. ಈ ಹಂತದಲ್ಲಿ ಬೇಕಿದ್ರೆ ತೆಗೆದಿಟ್ಕೊಂಡು ಫ್ರಿಜ್ಜಲ್ಲಿ 2 ದಿವಸ ಇಟ್ಕೊಂಡು ನಂತರನೂ ನಿಪ್ಪಟ್ಟು ಮಾಡಿ ಕರಿಬಹುದು. ಅವತ್ತೇ ಎಲ್ಲ ಮುಗ್ಸೋಕ್ಕೆ ಆಗಲಿಲ್ಲ ಅಂದರೆ ನೀರು ಹಾಕಕ್ಕೆ ಮುಂಚೆ ತೆಗೆದಿಟ್ಕೊಳ್ಳಿ. ಬಿಫೋರ್ ಆ್ಯಡಿಂಗ್ ದ ವಾಟರ್ ಆ್ಯಂಡ್ ಮೇಕಿಂಗ್ ಅ ಡೋ, ಕೀಪ್ ದಿಸ್ ಅಸೈಡ್ ಆ್ಯಂಡ್ ರೆಫ್ರಿಜರೇಟೆಡ್ ಇಫ್ ರಿಕ್ವೈರ್ಡ್. ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೊಂಡು ಕಲಿಸುವಾಗಲೇ ನಾದಿ ಕಲಿಸ್ಬೇಕು. Add water little by little and keep kneading and keep mixing. This has to be kneaded as you mix the dough. It has to be stiff dough, so add water very little.
ಡಸಂಟ್ ಟೇಕ್ ಮಚ್ ವಾಟರ್. ಇದಕ್ಕೆ ಜಾಸ್ತಿ ನೀರು ಹಿಡಿಯಲ್ಲ, ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಿಸ್ಕೊಳ್ಳಿ. ಇಟ್ಸ್ ಅ ಸ್ಟಿಫ್ ಡೋ ಆಸ್ ಯು ಕ್ಯಾನ್ ಸಿ. ಇದು ಸ್ವಲ್ಪ ಗಟ್ಟಿನೇ ಕಲಿಸ್ಕೊಳ್ಳುತ್ತೆ, ಚಪಾತಿ ಪೂರಿ ಹದದಷ್ಟು. ನೆನೆಸೋಗೋಜೇನಿಲ್ಲ. ದಿಸ್ ನೀಡ್ ನಾಟ್ ರೆಸ್ಟ್ ಆರ್ stay for before making. On this sheet, this is a plastic sheet. It's a oil plastic cover that has been cut, and this will be used to flatten the nippattu. ಇದು ಎಣ್ಣೆದು ಪ್ಯಾಕೆಟ್ದು ಕಟ್ ಮಾಡ್ಕೊಂಡಿರೋದು ಇದ್ರ ಮೇಲೆ ಒತ್ಕೊಳ್ಳುತ್ತೆ. ಚಿಕ್ಕ ರೊಟ್ಟಿ ಅನ್ನೋ ರೀತಿ ಇದನ್ನ ಕೈಯಲ್ಲೇ ಒತ್ಕೊಂಡು ಅದನ್ನು ಎಣ್ಣೆಗೆ, ಕಾದಿರೋ ಎಣ್ಣೆಗೆ ಹಾಕಿ ಕರಿಬೇಕು. Flatten it like a small roti with your hand. And this will be fried in the heated oil. You can use banana leaf, back side of banana leaf on which you can spread this. If it is sticking to hand, just apply some oil and use it. ಇದು ಪ್ಲಾಸ್ಟಿಕ್ ಕವರ್ ಬೇಡ ಅಂದರೆ ಬಾಳೆ ಎಲೆ ಹಿಂಭಾಗದಲ್ಲಿ ಇದನ್ನು ಒತ್ಕೊಂಡು ತಟ್ಕೋಬಹುದು. ಕೈಗೆ ಮೆತ್ಕೋತಿದೆ ಅಂದರೆ ಕೈ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. As you can see, the oil is smoky heated, hot. ಇದು ಚೆನ್ನಾಗಿ ಕಾದಿರೋ ಎಣ್ಣೆ, ಹೊಗೆ ಬರ್ತಿರುತ್ತೆ. ಒಲೆ ಮೀಡಿಯಂ ಉರಿ ಇಟ್ಕೊಂಡು ಹಾಕೊಳ್ಳುವಾಗ ಮೀಡಿಯಂ ಉರಿ ಇಟ್ಕೊಳ್ಳಿ, ನಂತರ ಸಣ್ಣ ಮಾಡಿ ಕರಿಬೇಕು. Let the flame be in medium when you are initially putting the nippattu. Then you have to reduce the flame and fry it in the low flame itself. Depending on the amount of the oil and the vessel you have, you can add 3 to 4. Let it fry little bit before flipping, otherwise it will break. ಇದು ತಿರುವು ಹಾಕಕ್ಕೆ ಮುಂಚೆ ಸ್ವಲ್ಪ ಬೇಯಬೇಕು, ನಂತರ ತಿರುವು ಹಾಕಿ ಕಡಿಮೆ ಊರಿನಲ್ಲಿ ತಿರುವು ಹಾಕಿ ಕೆಂಪಗೆ ಬೇಯಿಸಬೇಕು. The low flame, keep flipping and fry it until it becomes little reddish. And also this bubble will reduce. Those bubbles which you are seeing now, it will reduce. That is when it is completely done. ಈ ಎಣ್ಣೆಯಲ್ಲಿ ಬರ್ತಿರೋ ಗುಳ್ಳೆಗಳು ಕಡಿಮೆ ಆಗುತ್ತೆ, ಆವಾಗ ಅದಾಗಿದೆ ಅಂತ ಗೊತ್ತಾಗೋದು. Fry this until it becomes reddish. Now it can be removed, and as well you can see the bubbles have reduced. ಈ ಗುಳ್ಳೆ ಕಡಿಮೆ ಆಗಿರುತ್ತೆ, ಹಾಗೆ ಇದು ಸ್ವಲ್ಪ ಕೆಂಪಾಗಿದೆ, ಕಡಿಮೆ ಊರಿನಲ್ಲಿ ಕರ್ತಿದೆ ಈಗ. Before storing, this has to cool down completely, otherwise it will become soft if you store when it is warm. ಇದು ಪೂರ್ತಿ ತಣ್ಣಗಾದ ನಂತರ ಡಬ್ಬಿಗೆ ಹಾಕಿ ಇಡಬೇಕು, ಇಲ್ಲ ಅಂದರೆ ಬಿಸಿನಲ್ಲಿ ಬೇಗ ಅದು ಮೆತ್ತಗಾಗ್ಬಿಡುತ್ತೆ. ಇದು 10 ರಿಂದ 10 ದಿವಸ ಅಥವಾ 2 ವಾರ ಇರುತ್ತೆ, ಹೊರಗೆ ಇರುತ್ತೆ. This stays well for 10 to 15 days easily outside. And this is the thickness, and as well you can see that the groundnut and fried chana gram. That's why this will be coarsely grounded, and it tastes well when done so. ಈ ರೀತಿ ನುಣ್ಣಗೆ ಮಾಡ್ಕೊಳ್ದೇ ಇರೋ ಹಾಕಿದ್ರೆ ಈ ರೀತಿ ಎಲ್ಲ ಬಾಯಿಗೆ ಸಿಗೋ ಥರ ಇರುತ್ತೆ. ನಿಪ್ಪಟ್ಟಿಗೆ ಆ ರೀತಿ ಮಾಡಿದ್ರೇ ಚೆನ್ನಾಗಿ.